ಸುಜಾತ ಹಂಡಿ ವಿವಸ್ತ್ರ ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಕಳೆದ 2023ರಲ್ಲಿ ಇದೇ ಸುಜಾತ ಹಂಡಿ ವ್ಯಕ್ತಿಯವರ ಮೇಲೆ ಏನು ಹಲ್ಲೆ ಮಾಡಿರ್ತಕ್ಕಂಥ ವಿಡಿಯೋಗಳು, ಪ್ರತಿಯೊಂದು ವಿಡಿಯೋಗಳು ಈಗ ವೈರಲ್ ಆಗಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಅವರ ಕುಟುಂಬಸ್ಥರಿದ್ದಾರೆ, ಅವರ ಸಹೋದರ ಮತ್ತು ಸಹೋದರಿ ಇದ್ದಾರೆ. ಅವ್ರನ್ನ ನಾನು ಮಾತಾಡ್ತೀನಿ. ಬಟ್ಟೆ ಬಿಚ್ಚಿ ಎಲ್ಲ ಆ ವ್ಯಕ್ತಿನ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ವಿಡಿಯೋ ವೈರಲ್ ಆಗಿದ್ದಾವೆ. ಹೌದು ಸರ್, ಅದು ನೋಡಿದ್ವಿ, ನಾವು ನೋಡಿದ್ದೀವಿ. ಅದು 3 ವರ್ಷ ಹಿಂದೆ ಆಗಿದ್ದಿರ್ಬೋದು ಸರ್. ಅದು ಘಟನೆ ಬಗ್ಗೆ ನಮ್ಮ ಅಷ್ಟು ಮಾಹಿತಿ ಗೊತ್ತಿಲ್ಲ ರೀ. ನಮ್ಮ ಅಕ್ಕ ನಮ್ಮ ಕಡೆ ಮುಚ್ಚಿಟ್ಟಿರ್ಬೋದು ಸ್ವಲ್ಪ. ಅದರ ಕೇಸ್ ಆಗೈತಿ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ದಾಗ ಅಂತಿದ್ಲು. ಅದು ಹಿಂಗೆ ಒಬ್ಬರಿಗೆ ಅದು ವೀಡಿಯೋಗೆ ಕರ್ಕೊಂಡು ಹೋಗಿದ್ದು ಸುವರ್ಣ ಕಾರ್ಪೊರೇಟರ್, ಆಮ್ಯಾಗ ಡೇವಿಡ್, ಜ್ಞಾನೇಶ್, ಇವ್ರು 3 ಮಂದಿದ್ದು ಅದೇನೋ ಪ್ಲಾನ್ ಮಾಡ್ಕೊಂಡು ನಮ್ಮ ಅಕ್ಕಾಗ ಅಲ್ಲೇ ಕರ್ಕೊಂಡೋಗಿ ಹೆಲ್ಪ್ ಮಾಡಂತ ಅಂದಿದ್ರಂತ. ಅವ್ರು ಹೋಗಿದ್ದಾರೆ ಸರ್. ಅಲ್ಲಿ ಏನೇನಾಗೈತೆ ಗೊತ್ತಿಲ್ಲ ಸರ್ ನನಗೆ. ಅದು ವೀಡಿಯೋ ಬಂದಿತ್ತು, ಎಲ್ಲ ವೈರಲ್ ಮಾಡಿದಂದ್ರೆ ಕರ್ನವರು ಕಾಂಗ್ರೆಸ್ನಾಗಿದ್ದಾಗ ಮಾಡಿದ್ರು ಸರ್. ಅದು ಕಾರ್ಪೊರೇಟರ್ ಮಾಡಿಸಿದ್ದಾರೆ, ನಿಂತು ಸ್ವತಃ ಅವರ ಮಾಡಿಸಿದ್ದು ಸರ್ ಇದು. ಯಾಕಂದ್ರೆ ಇದಕ್ಕಿಂತ ಮುಂಚೆ ಸರ 2021ರಲ್ಲಿ ಗುಂಟೂರ್ಗೆ ನಮ್ಮ ಅಕ್ಕವ್ರಿಗೆ ಕರ್ಕೊಂಡು ಹೋಗಿ ಸರ್ ರೌಡಿಸಮ್ ಮಾಡೋಕೆ. ಹಿಂಗೆ ಕರ್ಕೊಂಡು ಹೋಗಿ ಹಿಂಗೆ ಮಾಡಿದಾರೆ ಅವ್ರಿಗೆ. ಆ ಟೈಮ್ದಾಗ ನಾವು ಅಲ್ಲಿ ಇದ್ದೀವಿ ಅಂತ ಅಂದ್ರೆ ನನಗೆ ಏನಂತಂದ್ರೆ ಅವ್ರಲಿಂತನ ಆ ಹುಡುಗನ ತಪ್ಪಿಸ್ತಿದ್ದು ನಾನು ಬೇಕಂತ ಹೊಡೆದಿನಂಗೆ ತೋರಿಸಿ ಅಲ್ಲಿಂದ ನಾನು ಪರಾರ ಮಾಡ್ಕೊಂಡು ಬಂದೀನಿ ನಾನು ಅಂತ ನಂದು. ಇವೇನಾಗ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ದಾಗೂ ನಮ್ಮ ಅಕ್ಕಾಗ ಒಂದು ತಿಂಗಳ ಮಟ್ಟ ಅರೆಸ್ಟ್ ಮಾಡಿಲ್ಲ. ಆಮ್ಯಾಗ ಗುಂಟೂರ್ದಾಗ ತೆಗೀರಿ, ಗುಂಟೂರ್ದಾಗ ವೀಡಿಯೋ ನೋಡ್ರಿ, ಅಲ್ಲೇ ಗೊತ್ತಾಗ್ಬಿಡ್ತೈತಿ ಯಾರು ಮಾಡ್ಯಾರ ಅಂತ. ಆಮ್ಯಾಗ ಅವರು ಅರೆಸ್ಟ್ ಆಗೋ ಮುಂದೆ ಕೆಳಗಡೆ ಬಿದ್ದಿದ್ರು ನೋಡ್ರಿ, ಅದೆಲ್ಲ ಹೈಡ್ರಾಮಾ ಸರ್. ಯಾಕಂದ್ರೆ ಅವ್ರು ಅರೆಸ್ಟ್ ಆಗಬಾರ್ದು, 10 ದಿನ ಹೊರಗಿದ್ದು ಜಾಮೀನು ತೊಗೊಂಡು ಬರ್ಬೇಕನ್ನೋದಕ್ಕೆ ಹೈಡ್ರಾಮಾ ಮಾಡ್ಯಾರ. ಈವನ್ ಅಲ್ಲ ವಿಡಿಯೋ ನೀವು ಅಬ್ಸರ್ವ್ ಮಾಡಿರಿ, ಬರೀ ಕೀಮ್ಸ್ನಾಗ ಬಂದಿದ್ದಷ್ಟೇ ವಿಡಿಯೋ ಐತಿ. ಅವ್ರು ಬೆಲೆ ಬಿದ್ದಿದ್ದು, ಯಾವ ರೋಡ್ ಮ್ಯಾಗ ಬಿದ್ದಿದ್ದು, ಯಾವ ಮನ್ಯಾಗ ಬಿದ್ದಿದ್ರು, ಅಲ್ಲಿಂದ ಕರ್ಕೊಂಡು ಬಂದಿದ್ದು ಯಾವ ವಿಡಿಯೋ ಇಲ್ರಿ. ಅಲ್ಲಿ ಕೀಮ್ಸ್ನಾಗ ಬಂದಿದ್ದು ಅಷ್ಟೇ ವಿಡಿಯೋ ಹಾಕ್ಯಾರ, ಅಂದ್ರೆ ಅದು ವಾಂಟೆಡ್ಲಿ ಮಾಡ್ಯಾರ. ಆಮ್ಯಾಗ ಸರ್ ಅದೇ ವಿಡಿಯೋ ಸೇಮ್ ಕಾರ್ಪೊರೇಷನ್ನಾಗೂ ಮಾಡಿದ್ರು, ಅದನ್ನು ವಿಡಿಯೋ ನೋಡಿ ಸರ್. ಅಮ್ಮ, ಈಗ ನಿಮ್ಮ ಅಕ್ಕರ್ನ, ನಿಮ್ಮ ಸಹೋದರಿನ ಅಮಾನುಷವಾಗಿ ಪೊಲೀಸರು ಹೇಳ್ಕೊಂಡು ಹೋದ್ರು, ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ರು ಅಂತ ಹೇಳ್ತೀರಿ. ಇದು ನಿಮ್ಮ ಸಹೋದರಿನೇ 2023ರಾಗ ಒಬ್ಬ ಮಹಿಳೆಯಾಗಿ ಒಬ್ಬ ವ್ಯಕ್ತಿಯ ಬಟ್ಟೆ ಬಿಚ್ಚಿ ಅವನ್ನೆಲ್ಲ ಥಳಿಸಿದ್ದಾರೆ. ಅದು ನಮ್ಮ ತಂಗಿ ಅದು ಸ್ವಂತಾಗಿ ಮಾಡಿಲ್ಲ ಸರ್. ಅದು ಸುವರ್ಣ ಅವರೇ ತೊಗೊಂಡೋಗಿ ಅಕ್ಕಿ ಇದು ಮಾಡ್ಯಾರ ಸರ್. ಅದು ಮೊದಲು ಕಾಂಗ್ರೆಸ್ನಾಗಿದ್ದರು ಸರ್ ಅವರು. ಆವಾಗೆಲ್ಲ ಅವ್ರಿಗೆ ಅಕ್ಕಿಗೆ ಯೂಸ್ ಮಾಡ್ಕೊಂಡಾರ ಸರ್. ಅಕ್ಕಿ ಮುಂದೆ ನಿಂದಿಸಿ ಅವ್ರು ಹಿಂದಿದ್ದು ಎಲ್ಲ ಮಾಡಿಸ್ಕೊಂಡಾರ ಸರ್. ಈಗ ಅಕ್ಕಿ ಅದೆಲ್ಲ ಬೇಡ ಅಂತ ಬಿಟ್ಲು ಸರ್. ಬಿಟ್ಟು ಎಲ್ಲ ತಪ್ಪಾತಂತ ಇದು ಮಾಡಿಕೊಂಡು ಮನ್ಯಾಗ ಅದಾರ ಸರ್. ಅಕ್ಕಿ ಈಗ BJPಗೆ ಬಂದ ಮೇಲೆ ಇದೆಲ್ಲ ವೈರಲ್ ಮಾಡ್ತಾ ಇದ್ದಾರೆ ಸರ್. ಇದು ಒಂದು ಸರ್. ಇನ್ನೊಂದು, ನಾನು ನಮ್ಮ ತವರು ಮನೆಗೆ ಬಂದಿದ್ದೆ. ನಮ್ಮ ತಂದೆಯವ್ರದ್ದು ಸಮಾಧಿ ಕಟ್ಟಾಕತ್ತಿದ್ವಿ ಸರ್. ಅವತ್ತು ಸುವರ್ಣ, ಡೇವಿಡ್ ಬಂದಿದ್ದರು ಸರ್. ಇಲ್ಲೇ ನಮ್ಮ ಮನೆಗೆ ಬಂದು ನನಗೂ ನಮ್ಮ ತಂಗಿಗೆ ಚರ್ಚಿದ ಪ್ರೇಯರ್ ಐತಿ ಗುಂಟೂರಿನಾಗ, ಸ್ವಲ್ಪ ನೀವಿಬ್ಬರು ಬರಬೇಕು, ಇನ್ನೊಂದು 4 ಮಂದಿ ಕರ್ಕೊಂಡು ಲೇಡೀಸ್ಗೆ ಅಂತಂದರು. ಮತ್ತು ನಮ್ಮ ತಂಗಿ ಅಂದರು, ಇಲ್ಲಕ್ಕ ನಮ್ಗೆ ಯಾರೂ ಕರ್ಕೊಂಡು ಬರೋಂಗಿಲ್ಲ, ಬಂದರೆ ನಾವಿಬ್ಬರು ಬರ್ತೀವಿ ಅಕ್ಕ ನಾನು. ಸುಜಾತ ಹಂಡಿಯವರ ಸಹೋದರ, ಅದೇ ರೀತಿ ಅವರ ಸಹೋದರಿಯ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಸುಜಾತ ಹಂಡಿ ವಿವಸ್ತ್ರ ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಕಳೆದ 2023ರಲ್ಲಿ ಇದೇ ಸುಜಾತ ಹಂಡಿ ವ್ಯಕ್ತಿಯವರ ಮೇಲೆ ಏನು ಹಲ್ಲೆ ಮಾಡಿರ್ತಕ್ಕಂಥ ವಿಡಿಯೋಗಳು, ಪ್ರತಿಯೊಂದು ವಿಡಿಯೋಗಳು ಈಗ ವೈರಲ್ ಆಗಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಅವರ ಕುಟುಂಬಸ್ಥರಿದ್ದಾರೆ, ಅವರ ಸಹೋದರ ಮತ್ತು ಸಹೋದರಿ ಇದ್ದಾರೆ. ಅವ್ರನ್ನ ನಾನು ಮಾತಾಡ್ತೀನಿ. ಬಟ್ಟೆ ಬಿಚ್ಚಿ ಎಲ್ಲ ಆ ವ್ಯಕ್ತಿನ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ವಿಡಿಯೋ ವೈರಲ್ ಆಗಿದ್ದಾವೆ. ಹೌದು ಸರ್, ಅದು ನೋಡಿದ್ವಿ, ನಾವು ನೋಡಿದ್ದೀವಿ. ಅದು 3 ವರ್ಷ ಹಿಂದೆ ಆಗಿದ್ದಿರ್ಬೋದು ಸರ್. ಅದು ಘಟನೆ ಬಗ್ಗೆ ನಮ್ಮ ಅಷ್ಟು ಮಾಹಿತಿ ಗೊತ್ತಿಲ್ಲ ರೀ. ನಮ್ಮ ಅಕ್ಕ ನಮ್ಮ ಕಡೆ ಮುಚ್ಚಿಟ್ಟಿರ್ಬೋದು ಸ್ವಲ್ಪ. ಅದರ ಕೇಸ್ ಆಗೈತಿ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ದಾಗ ಅಂತಿದ್ಲು. ಅದು ಹಿಂಗೆ ಒಬ್ಬರಿಗೆ ಅದು ವೀಡಿಯೋಗೆ ಕರ್ಕೊಂಡು ಹೋಗಿದ್ದು ಸುವರ್ಣ ಕಾರ್ಪೊರೇಟರ್, ಆಮ್ಯಾಗ ಡೇವಿಡ್, ಜ್ಞಾನೇಶ್, ಇವ್ರು 3 ಮಂದಿದ್ದು ಅದೇನೋ ಪ್ಲಾನ್ ಮಾಡ್ಕೊಂಡು ನಮ್ಮ ಅಕ್ಕಾಗ ಅಲ್ಲೇ ಕರ್ಕೊಂಡೋಗಿ ಹೆಲ್ಪ್ ಮಾಡಂತ ಅಂದಿದ್ರಂತ. ಅವ್ರು ಹೋಗಿದ್ದಾರೆ ಸರ್. ಅಲ್ಲಿ ಏನೇನಾಗೈತೆ ಗೊತ್ತಿಲ್ಲ ಸರ್ ನನಗೆ. ಅದು ವೀಡಿಯೋ ಬಂದಿತ್ತು, ಎಲ್ಲ ವೈರಲ್ ಮಾಡಿದಂದ್ರೆ ಕರ್ನವರು ಕಾಂಗ್ರೆಸ್ನಾಗಿದ್ದಾಗ ಮಾಡಿದ್ರು ಸರ್. ಅದು ಕಾರ್ಪೊರೇಟರ್ ಮಾಡಿಸಿದ್ದಾರೆ, ನಿಂತು ಸ್ವತಃ ಅವರ ಮಾಡಿಸಿದ್ದು ಸರ್ ಇದು. ಯಾಕಂದ್ರೆ ಇದಕ್ಕಿಂತ ಮುಂಚೆ ಸರ 2021ರಲ್ಲಿ ಗುಂಟೂರ್ಗೆ ನಮ್ಮ ಅಕ್ಕವ್ರಿಗೆ ಕರ್ಕೊಂಡು ಹೋಗಿ ಸರ್ ರೌಡಿಸಮ್ ಮಾಡೋಕೆ. ಹಿಂಗೆ ಕರ್ಕೊಂಡು ಹೋಗಿ ಹಿಂಗೆ ಮಾಡಿದಾರೆ ಅವ್ರಿಗೆ. ಆ ಟೈಮ್ದಾಗ ನಾವು ಅಲ್ಲಿ ಇದ್ದೀವಿ ಅಂತ ಅಂದ್ರೆ ನನಗೆ ಏನಂತಂದ್ರೆ ಅವ್ರಲಿಂತನ ಆ ಹುಡುಗನ ತಪ್ಪಿಸ್ತಿದ್ದು ನಾನು ಬೇಕಂತ ಹೊಡೆದಿನಂಗೆ ತೋರಿಸಿ ಅಲ್ಲಿಂದ ನಾನು ಪರಾರ ಮಾಡ್ಕೊಂಡು ಬಂದೀನಿ ನಾನು ಅಂತ ನಂದು. ಇವೇನಾಗ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ದಾಗೂ ನಮ್ಮ ಅಕ್ಕಾಗ ಒಂದು ತಿಂಗಳ ಮಟ್ಟ ಅರೆಸ್ಟ್ ಮಾಡಿಲ್ಲ. ಆಮ್ಯಾಗ ಗುಂಟೂರ್ದಾಗ ತೆಗೀರಿ, ಗುಂಟೂರ್ದಾಗ ವೀಡಿಯೋ ನೋಡ್ರಿ, ಅಲ್ಲೇ ಗೊತ್ತಾಗ್ಬಿಡ್ತೈತಿ ಯಾರು ಮಾಡ್ಯಾರ ಅಂತ. ಆಮ್ಯಾಗ ಅವರು ಅರೆಸ್ಟ್ ಆಗೋ ಮುಂದೆ ಕೆಳಗಡೆ ಬಿದ್ದಿದ್ರು ನೋಡ್ರಿ, ಅದೆಲ್ಲ ಹೈಡ್ರಾಮಾ ಸರ್. ಯಾಕಂದ್ರೆ ಅವ್ರು ಅರೆಸ್ಟ್ ಆಗಬಾರ್ದು, 10 ದಿನ ಹೊರಗಿದ್ದು ಜಾಮೀನು ತೊಗೊಂಡು ಬರ್ಬೇಕನ್ನೋದಕ್ಕೆ ಹೈಡ್ರಾಮಾ ಮಾಡ್ಯಾರ. ಈವನ್ ಅಲ್ಲ ವಿಡಿಯೋ ನೀವು ಅಬ್ಸರ್ವ್ ಮಾಡಿರಿ, ಬರೀ ಕೀಮ್ಸ್ನಾಗ ಬಂದಿದ್ದಷ್ಟೇ ವಿಡಿಯೋ ಐತಿ. ಅವ್ರು ಬೆಲೆ ಬಿದ್ದಿದ್ದು, ಯಾವ ರೋಡ್ ಮ್ಯಾಗ ಬಿದ್ದಿದ್ದು, ಯಾವ ಮನ್ಯಾಗ ಬಿದ್ದಿದ್ರು, ಅಲ್ಲಿಂದ ಕರ್ಕೊಂಡು ಬಂದಿದ್ದು ಯಾವ ವಿಡಿಯೋ ಇಲ್ರಿ. ಅಲ್ಲಿ ಕೀಮ್ಸ್ನಾಗ ಬಂದಿದ್ದು ಅಷ್ಟೇ ವಿಡಿಯೋ ಹಾಕ್ಯಾರ, ಅಂದ್ರೆ ಅದು ವಾಂಟೆಡ್ಲಿ ಮಾಡ್ಯಾರ. ಆಮ್ಯಾಗ ಸರ್ ಅದೇ ವಿಡಿಯೋ ಸೇಮ್ ಕಾರ್ಪೊರೇಷನ್ನಾಗೂ ಮಾಡಿದ್ರು, ಅದನ್ನು ವಿಡಿಯೋ ನೋಡಿ ಸರ್.
ಅಮ್ಮ ಈಗ ನಿಮ್ಮ ಅಕ್ಕರ್ನ ನಿಮ್ಮ ಸಹೋದರಿನ ಅಮಾನುಷವಾಗಿ ಪೊಲೀಸರು ಎಳ್ಕೊಂಡು ಹೋದ್ರು, ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ರು ಅಂತ ಹೇಳ್ತೀರಿ. ಇದು ನಿಮ್ಮ ಸಹೋದರಿನೇ 2023 ಒಬ್ಬ ಮಹಿಳೆಯಾಗಿ ಒಬ್ಬ ವ್ಯಕ್ತಿನ ಬಟ್ಟೆ ಬಿಚ್ಚಿ ಅವನ್ನೆಲ್ಲ ಥಳಿಸಿದಾರೆ. ಅದು ನಮ್ಮ ತಂಗಿ ಅದು ಸ್ವಂತಾಗಿ ಮಾಡಿಲ್ಲ ಸರ್. ಅದು ಸುವರ್ಣ ಅವರೇ ತೊಗೊಂಡೋಗಿ ಅಕ್ಕಿನ ಇದು ಮಾಡ್ಯಾರ ಸರ್. ಅದು ಮೊದಲು ಕಾಂಗ್ರೆಸ್ನಾಗ ಇದ್ರು ಸರ್ ಅವರು. ಆವಾಗೆಲ್ಲ ಅವ್ರಿಗೆ ಅಕ್ಕಿಗೆ ಯೂಸ್ ಮಾಡ್ಕೊಂಡಾರ ಸರ್. ಅಕ್ಕಿನ ಮುಂದೆ ನಿಂದಿಸಿ ಅವ್ರು ಹಿಂದಿದ್ದು ಎಲ್ಲ ಮಾಡಿಸ್ಕೊಂಡಾರ ಸರ್. ಈಗ ಅಕ್ಕಿ ಅದೆಲ್ಲ ಬೇಡ ಅಂತ ಬಿಟ್ಲು ಸರ್. ಬಿಟ್ಟು ಎಲ್ಲ ತಪ್ಪಾತಂತ ಇದು ಮಾಡಿಕೊಂಡು ಮನ್ಯಾಗ ಅದಾರ ಸರ್ ಅಕ್ಕಿ. ಈಗ BJPಗೆ ಬಂದ ಮೇಲೆ ಇದೆಲ್ಲ ವೈರಲ್ ಮಾಡ್ತಾ ಇದ್ದಾರೆ ಸರ್. ಇದು ಒಂದು ಸರ್. ಇನ್ನೊಂದು, ನಾನು ನಮ್ಮ ತವರು ಮನೆಗೆ ಬಂದಿದ್ದೆ. ನಮ್ಮ ತಂದೆಯವ್ರದ್ದು ಸಮಾಧಿ ಕಟ್ಟಾಕತ್ತಿದ್ವಿ ಸರ್. ಅವತ್ತು ಸುವರ್ಣ ಡೇವಿಡ್ ಬಂದಿದ್ದರು ಸರ್. ಇಲ್ಲೇ ನಮ್ಮ ಮನೆಗೆ ಬಂದು ನನಗೂ ನಮ್ಮ ತಂಗಿಗೆ ಚರ್ಚಿದ ಪ್ರೇಯರ್ ಐತಿ ಗುಂಟೂರಿನಾಗ, ಸ್ವಲ್ಪ ನೀವಿಬ್ಬರು ಬರಬೇಕು, ಇನ್ನೊಂದು 4 ಮಂದಿ ಕರ್ಕೊಂಡು ಲೇಡೀಸ್ಗೆ ಅಂತಂದರು. ಮತ್ತು ನಮ್ಮ ತಂಗಿ ಅಂದರು, ಇಲ್ಲಕ್ಕ ನಮ್ಗೆ ಯಾರೂ ಕರ್ಕೊಂಡು ಬರೋಂಗಿಲ್ಲ, ಬಂದರೆ ನಾವಿಬ್ಬರು ಬರ್ತೀವಿ ಅಕ್ಕ ನಾನು. ಸುಜಾತಾ ಹಂಡಿಯವರ ಸಹೋದರ, ಅದೇ ರೀತಿ ಅವರ ಸಹೋದರಿಯ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಸುಜಾತಾ ಹಂಡಿ ವಿವಸ್ತ್ರ ಪ್ರಕರಣ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಕಳೆದ 2023ರಲ್ಲಿ ಇದೇ ಸುಜಾತಾ ಹಂಡಿ ವ್ಯಕ್ತಿಯವರ ಮೇಲೆ ಏನು ಹಲ್ಲೆ ಮಾಡಿರ್ತಕ್ಕಂಥ ವಿಡಿಯೋಗಳು, ಪ್ರತಿಯೊಂದು ವಿಡಿಯೋಗಳು ಈಗ ವೈರಲ್ ಆಗಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಅವರ ಕುಟುಂಬಸ್ಥರಿದ್ದಾರೆ, ಅವರ ಸಹೋದರ ಮತ್ತು ಸಹೋದರಿ ಇದ್ದಾರೆ. ಅವ್ರನ್ನ ನಾನು ಮಾತಾಡ್ತೀನಿ. ಬಟ್ಟೆ ಬಿಚ್ಚಿ ಎಲ್ಲ ಆ ವ್ಯಕ್ತಿನ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ವಿಡಿಯೋ ವೈರಲ್ ಆಗಿದ್ದಾವೆ. ಹೌದು ಸರ್, ಅದು ನಾವು ನೋಡಿದ್ದೀವಿ. ಅದು 3 ವರ್ಷ ಹಿಂದೆ ಆಗಿದ್ದೀವಿ ಸರ್. ಅದು ಘಟನೆ ಬಗ್ಗೆ ನಮ್ಮ ಅಷ್ಟು ಮಾಹಿತಿ ಗೊತ್ತಿಲ್ಲ ರೀ. ನಮ್ಮ ಕಡೆ ಮುಚ್ಚಿಟ್ಟಿರ್ಬೋದು ಸ್ವಲ್ಪ. ಅದರ ಕೇಸ್ ಆಗೈತಿ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ದಾಗ ಅಂತಿದ್ಲು. ಅದು ಹಿಂಗೆ ಒಬ್ಬರಿಗೆ ಅದು ವಿಡಿಯೋಗೆ ಕರ್ಕೊಂಡು ಹೋಗಿದ್ದು ಸುವರ್ಣ ಕಾರ್ಪೊರೇಟರ್, ಆಮ್ಯಾಗ ಡೇವಿಡ್, ಜ್ಞಾನೇಶ್, ಇವ್ರು 3 ಮಂದಿದ್ದು ಅದೇನೋ ಪ್ಲಾನ್ ಮಾಡ್ಕೊಂಡು ನಮ್ಮ ಅಕ್ಕಾಗ ಅಲ್ಲೇ ಕರ್ಕೊಂಡೋಗಿ ಹೆಲ್ಪ್ ಮಾಡಂತ ಅಂದಿದ್ರಂತ. ಅವ್ರು ಹೋಗಿದ್ದಾರೆ ಸರ್. ಅಲ್ಲಿ ಏನೇನಾಗೈತೆ ಗೊತ್ತಿಲ್ಲ ಸರ್ ನನಗೆ. ಅದು ವಿಡಿಯೋ ಬಂದಿತ್ತು, ಎಲ್ಲ ವೈರಲ್ ಮಾಡಿದಂದ್ರೆ ಕರ್ಣ ಅವರು ಕಾಂಗ್ರೆಸ್ನಾಗಿದ್ದಾಗ ಮಾಡಿದ್ರು ಸರ್. ಅದು ಕಾರ್ಪೊರೇಟರ್ ಮಾಡಿಸಿದ್ರು, ನಿಂತು ಸ್ವತಃ ಅವರ ಮಾಡಿಸಿದ್ರು ಸರ್. ಇದು ಯಾಕಂದ್ರೆ ಇದಕ್ಕಿಂತ ಮುಂಚೆ ಸರ 2021ರಲ್ಲಿ ಗುಂಟೂರಿಗೆ ನಮ್ಮ ಅಕ್ಕವ್ರಿಗೆ ಕರ್ಕೊಂಡೋಗಿ ಸರ್ ರೌಡಿಸಮ್ ಮಾಡೋಕೆ. ಹಿಂಗೆ ಕರ್ಕೊಂಡೋಗಿ ಹಿಂಗೆ ಮಾಡಿದಾರೆ ಅವ್ರಿಗೆ. ಆ ಟೈಮ್ದಾಗ ನಾವು ಅಲ್ಲಿ ಇದ್ದೀವಿ ಅಂತ ಅಂದ್ರೆ ನನಗೆ ಏನಂತಂದ್ರೆ ಅವ್ರಲಿಂತನ ಆ ಹುಡುಗನ ತಪ್ಪಿಸ್ತಿದ್ದೀನಿ ನಾನು ಬೇಕಂತ ಹೊಡೆದಿನಂಗೆ ತೋರಿಸಿ ಅಲ್ಲಿಂದ ನಾನು ಪರಾರು ಮಾಡ್ಕೊಂಡು ಬಂದೀನಿ ನಾನು ಅಂತ ನಂದು. ಇವೇನಕ್ಕೆ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ದಾಗೂ ನಮ್ಮ ಅಕ್ಕಗೆ ಒಂದು ತಿಂಗಳ ಮಟ್ಟ ಅರೆಸ್ಟ್ ಮಾಡಿಲ್ಲ. ಆಮ್ಯಾಗ ಗುಂಟೂರ್ದಾಗೂ ತೆಗೀರಿ, ಗುಂಟೂರ್ದಾಗ ವಿಡಿಯೋ ನೋಡ್ರಿ, ಅಲ್ಲೇ ಗೊತ್ತಾಗ್ಬಿಡ್ತೈತಿ ಯಾರು ಮಾಡ್ಯಾರ ಅಂತ. ಆಮ್ಯಾಗ ಅವರು ಅರೆಸ್ಟ್ ಆಗೋ ಮುಂದೆ ಕೆಳಗಡೆ ಬಿದ್ದಿದ್ರು ನೋಡ್ರಿ, ಅದೆಲ್ಲ ಹೈಡ್ರಾಮಾ ಸರ್. ಯಾಕಂದ್ರೆ ಅವ್ರು ಅರೆಸ್ಟ್ ಆಗಬಾರ್ದು, 10 ದಿನ ಹೊರಗಿದ್ದು ಜಾಮೀನು ತೊಗೊಂಡು ಬರ್ಬೇಕನ್ನೋದಕ್ಕೆ ಹೈಡ್ರಾಮಾ ಮಾಡ್ಯಾರ. ಈವನ್ ಅಲ್ಲಿ ವಿಡಿಯೋ ನೀವು ಅಬ್ಸರ್ವ್ ಮಾಡಿರಿ, ಬರೀ ಕಿಮ್ಸ್ನಾಗ ಬಂದಿದ್ದಷ್ಟೇ ವಿಡಿಯೋ ಐತಿ. ಅವ್ರು ಬೆಲೆ ಬಿದ್ದಿದ್ದು, ಯಾವ ರೋಡ್ ಮ್ಯಾಗ ಬಿದ್ದಿದ್ದು, ಯಾವ ಮನ್ಯಾಗ ಬಿದ್ದಿದ್ರು, ಅಲ್ಲಿಂದ ಕರ್ಕೊಂಡು ಬಂದಿದ್ದು ಯಾವ ವಿಡಿಯೋ ಇಲ್ರಿ. ಅಲ್ಲಿ ಕಿಮ್ಸ್ನಾಗ ಬಂದಿದ್ದು ಅಷ್ಟೇ ವಿಡಿಯೋ ಹಾಕ್ಯಾರ, ಅಂದ್ರೆ ಅದು ವಾಂಟೆಡ್ಲಿ ಮಾಡ್ಯಾರ. ಆಮ್ಯಾಗ ಸರ್ ಅದೇ ವಿಡಿಯೋ ಸೇಮ್ ಕಾರ್ಪೊರೇಷನ್ನಾಗೂ ಮಾಡಿದ್ರು, ಅದನ್ನು ವಿಡಿಯೋ ನೋಡಿ ಸರ್. ಅಮ್ಮ ಈಗ ನಿಮ್ಮ ಅಕ್ಕರ್ನ ನಿಮ್ಮ ಸಹೋದರಿನ ಅಮಾನುಷವಾಗಿ ಪೊಲೀಸರು ಎಳ್ಕೊಂಡು ಹೋದ್ರು, ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ರು ಅಂತ ಹೇಳ್ತೀರಿ. ಇದು ನಿಮ್ಮ ಸಹೋದರಿನೇ 2023 ಒಬ್ಬ ಮಹಿಳೆಯಾಗಿ ಒಬ್ಬ ವ್ಯಕ್ತಿನ ಬಟ್ಟೆ ಬಿಚ್ಚಿ ಅವನ್ನೆಲ್ಲ ಥಳಿಸಿದ್ದಾರೆ. ಅದು ನಮ್ಮ ತಂಗಿ ಅದು ಸ್ವಂತಾಗಿ ಮಾಡಿಲ್ಲ ಸರ್. ಅದು ಸುವರ್ಣ ಅವರೇ ತೊಗೊಂಡೋಗಿ ಅಕ್ಕಿನ ಇದು ಮಾಡ್ಯಾರ ಸರ್. ಅದು ಮೊದಲು ಕಾಂಗ್ರೆಸ್ನಾಗ ಇದ್ರು ಸರ್ ಅವರು. ಆವಾಗೆಲ್ಲ ಅವ್ರಿಗೆ ಅಕ್ಕಿಗೆ ಯೂಸ್ ಮಾಡ್ಕೊಂಡಾರ ಸರ್. ಅಕ್ಕಿನ ಮುಂದೆ ನಿಂದಿಸಿ ಅವ್ರು ಹಿಂದಿದ್ದು ಎಲ್ಲ ಮಾಡಿಸ್ಕೊಂಡಾರ ಸರ್. ಈಗ ಅಕ್ಕಿ ಅದೆಲ್ಲ ಬೇಡ ಅಂತ ಬಿಟ್ಲು ಸರ್. ಬಿಟ್ಟು ಎಲ್ಲ ತಪ್ಪಾತಂತ ಇದು ಮಾಡಿಕೊಂಡು ಮನ್ಯಾಗ ಅದಾರ ಸರ್ ಅಕ್ಕಿ. ಈಗ BJPಗೆ ಬಂದ ಮೇಲೆ ಇದೆಲ್ಲ ವೈರಲ್ ಮಾಡ್ತಾ ಇದ್ದಾರೆ ಸರ್. ಇದು ಒಂದು ಸರ್. ಇನ್ನೊಂದು, ನಾನು ನಮ್ಮ ತವರು ಮನೆಗೆ ಬಂದಿದ್ದೆ. ನಮ್ಮ ತಂದೆಯವ್ರದ್ದು ಸಮಾಧಿ ಕಟ್ಟಾಕತ್ತಿದ್ವಿ ಸರ್. ಅವತ್ತು ಸುವರ್ಣ ಡೇವಿಡ್ ಬಂದಿದ್ದರು ಸರ್. ಇಲ್ಲೇ ನಮ್ಮ ಮನೆಗೆ ಬಂದು ನನಗೂ ನಮ್ಮ ತಂಗಿಗೆ ಚರ್ಚಿದ ಪ್ರೇಯರ್ ಐತಿ ಗುಂಟೂರಿನಾಗ, ಸ್ವಲ್ಪ ನೀವಿಬ್ಬರು ಬರಬೇಕು, ಇನ್ನೊಂದು 4 ಮಂದಿ ಕರ್ಕೊಂಡು ಲೇಡೀಸ್ಗೆ ಅಂತಂದರು. ಮತ್ತು ನಮ್ಮ ತಂಗಿ ಅಂದರು, ಇಲ್ಲಕ್ಕ ನಮ್ಗೆ ಯಾರೂ ಕರ್ಕೊಂಡು ಬರೋಂಗಿಲ್ಲ, ಬಂದರೆ ನಾವಿಬ್ಬರು ಬರ್ತೀವಿ ಅಕ್ಕ ನಾನು. ಸುಜಾತಾ ಹಂಡಿಯವರ ಸಹೋದರ, ಅದೇ ರೀತಿ ಅವರ ಸಹೋದರಿಯ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.